ನಾವು ಕಾಂಕ್ರೀಟ್ ಮಿಕ್ಸ್ಚರನ್ನು ಈಗ ಕೆಳಗೆ ಬೀಳಿಸಿ ಮೆಷಿನನ್ನು ಮೂವ್ ಮಾಡಿದಾಗ ಇಲ್ಲಿ ರೋಡ್ ಸಮತಟ್ಟಾಗುವುದನ್ನು ನಾವು ಕಾಣ್ಬೋದು. ನಂತರ ರೋಡ್ ಆದಮೇಲೆ ಇದಕ್ಕೆ ಗೋಣಿ ಚೀಲ ಹಾಕ್ತಾ ಬರಲಿಕ್ಕೆ, ಅದಾದಮೇಲೆ ಇದರಲ್ಲಿ ನಾವು ಗೋಣಿ ಚೀಲ ಆದಮೇಲೆ ಅದಕ್ಕೆ ನೀರು ಹಾಕ್ತಾ ಬರಲಿಕ್ಕೆ, ಅದಾದಮೇಲೆ ನಾವು ಇದರಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಸಹ ಮಾಡ್ಬೋದು. ಹೇಗೆಂದರೆ ನಾವು ಇದರಲ್ಲಿ ಹೀಗೆ ದಿಮ್ಮಿಯನ್ನು ಹೀಗೆ ಎತ್ತಿ ಅದನ್ನು ನಾವು ಫ್ಲೈಓವರ್ನ ಮೇಲೆ ಕೂಡಿಸಬಹುದು. ನಂತರ ಅದಕ್ಕೆ ಕಾಂಕ್ರೀಟ್ ಮಿಕ್ಸ್ಚರನ್ನು ಸಹ ನಾವು ತಗೊಂಡೋಗಬಹುದು. ನಂತರ ರಸ್ತೆ ಮಾಡುವಾಗ ಗುಡ್ಡ ಬೆಟ್ಟಗಳು ಸಿಗುತ್ತದೆ, ಅದನ್ನು ತೆಗೆಯಲು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಂತರ ಇಲ್ಲಿ ಕಸ ಸಹ ತೆಗಿಬೋದು. ಹೇಗೆಂದರೆ ನಾವು ಇದನ್ನು ಎದುರುಗಡೆ ಮೂವ್ ಮಾಡಿದರೆ ನಾವು ಇದರಲ್ಲಿ ಕಸ ಕಡ್ಡಿ ಪ್ಲಾಸ್ಟಿಕ್ ಮುಂತಾದ ತ್ಯಾಜ್ಯ ವಸ್ತುಗಳನ್ನು ನಾವು ಇದರೊಳಗೆ ಎಳಿಬೋದು. ಹಾಗೆ ನಾವೇನಾದರೂ ಇದನ್ನು ಹಿಂದೆ ಮೂವ್ ಮಾಡಿದರೆ ಇದರಲ್ಲಿ ನಾವು ಗಿಡಗಂಟಿಗಳನ್ನು ಸಹ ಕತ್ತರಿಸ್ತಾ ಬರ್ಬೋದು. ಅದಾದಮೇಲೆ ಇಲ್ಲಿ ಸಂಗ್ರಹ ಆಗಿರುವ ಎಲ್ಲ ಪ್ಲಾಸ್ಟಿಕ್ ಎಲ್ಲ ನಾವು ಇಲ್ಲಿ ತಂದು ಈ ಫ್ಯಾನ್ ಸಿಸ್ಟಮನ್ನು ಆನ್ ಮಾಡಿ, ಹಾಗೇನಾಗ್ತದೆ ಅಂದರೆ ಪ್ಲಾಸ್ಟಿಕ್ ಬೇರ್ಪಡನೆ ಆಗ್ತದೆ. ಅದಾದಮೇಲೆ ನಾವಿಲ್ಲಿ ಪ್ಲಾಸ್ಟಿಕನ್ನು ಮೆಲ್ಟ್ ಮಾಡಿ ಅದನ್ನು ನಾವು ಡಾಂಬರೀಕರಣಕ್ಕೆ ಯೂಸ್ ಮಾಡ್ಬೋದು. ಅದಾದಮೇಲೆ ಇದರಲ್ಲಿ ನಾವು ಡಿವೈಡರ್ ಕನ್ಸ್ಟ್ರಕ್ಷನ್ ಸಹ ಮಾಡ್ಬೋದು. ಹೇಗೆಂದರೆ ಡಿವೈಡರ್ ಹೀಗೆ ರಸ್ತೆಯ ಉದ್ದಕ್ಕೆ ಹಾಸಿಕೊಂಡು ಬರ್ತದೆ. ಅದಾದಮೇಲೆ ಇದು ಡಿವೈಡರ್ ಆದಮೇಲೆ ಅದಕ್ಕೆ ಬೀಜವನ್ನು ಬಿತ್ತುವ ವ್ಯವಸ್ಥೆ ಸಹ ಮಾಡಿದ. ಹೇಗೆಂದರೆ ಡಿವೈಡರ್ನ ಮಧ್ಯದಲ್ಲಿರುವ ಮಣ್ಣನ್ನು ಈ ತುದಿ ಶಾರ್ಪ್ ಇರೋ ಕಾರಣದಿಂದಾಗಿ ಇದು ಅಗೀತಾ ಬರ್ತದೆ. ಅದಾದಮೇಲೆ ನಾವು ಇದಕ್ಕೆ ಬೀಜವನ್ನು ಹಾಕಿ ತಿರುಗಿಸಿದಾಗ ಇದರಲ್ಲಿ ಏನಾಗ್ತದೆ ಅಂದರೆ ಬೀಜ ಕೆಳಗೆ ಬೀಳ್ತಾ ಬರ್ತದೆ. ಅದಾದಮೇಲೆ ನಾವು ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸೋಲಾರ್ ಪ್ಯಾನಲನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ಇದನ್ನು ಬರೀ ಒಬ್ಬನೇ ಚಾಲಕ ಮಾಡ್ಬೋದು.